ಆಶೀರ್ವಾದವನ್ನು ಪಡಿ. ಸತೀಶ, ತಪ್ಪು ತಿಳಿದಿದೆ ಕಣ ನೀನು. ನಮ್ಮಪ್ಪ ಅಣ್ಣನಾಗೆ ನಾನು ಅಯೋಗ್ಯನಲ್ಲ. ನಿಮ್ ಸಂಸಾರನ ಕಾಪಾಡ್ಬೇಕು ಅಂತ ನಾನು ಬಹಳ ಪ್ರಯತ್ನ ಪಟ್ಟೆ. ಅಷ್ಟರಲ್ಲಿ ಬೇರೆ ಯಾವುದೋ ಒಂದು ಊರಿಗೆ ಹೋಗ್ಬೇಕಾದ ಉದ್ದೇಶದಿಂದ ನಾನು ಅಲ್ಲಿ ಹೊಂಟೋದೆ ಕಣ. ಸಾಕಪ್ಪ ಸಾಕು. ನಮ್ಮಂತ ಬಡವರ ಮೇಲೆ ನಿನಗಾಲ್ ಕಿಂಚಿತ್ತ ಕಣೆ ಇದಿಲ್ಲ, ಅದೇ ನನ್ನ ಸಂತೋಷನಪ್ಪ. ಸತೀಶ, ಈಗ್ಲೂ ಕಾಲ ಮಿಂಚಿಲ್ಲ ಕಣೋ. ನಿಮ್ ಸಂಸಾರನ ನಾನ್ ಕಾಪಾಡ್ತೀನಿ. ಅದಕ್ಕೂ ಮುಂಚೆ ನಾನ್ ಮಾಡ್ಬೇಕಾದ ಮುಖ್ಯವಾದ ಒಂದು ಕೆಲಸ ಇನ್ನೊಂದಿದೆ. ಅದನ್ನ ಮುಗಿಸಿ ನಾನ್ ಬೇಗ ಬರ್ತೀನಿ ಕಣೋ. ಅಲ್ಲಿ ತನಕ ನೀನು ಹುಷಾರಾಗಿರೋ. ನಾನಿನ್ ಬರ್ತೀನಿ ಕಣೋ ಸತೀಶ. ಹೌದಮ್ಮ, ನಮಗೋಸ್ಕರ ಹಗಲು ರಾತ್ರಿ ಏನಂದ್ರೆ ಕಾಯೋ ಜೀವ ಅಂದ್ರೆ ಅಮ್ಮ ಒಬ್ಳೆ ಅಮ್ಮ. ಕಾಯ್ತಾ ಇರ್ತಾರೆ. ಜನರೆಲ್ಲ ಹಾಕಿದ ಕಾಸನ್ನ ಹಾಕೊಂಡೇನಮ್ಮ. ಹಾಗಾದ್ರೆ ನಡಿಯಮ್ಮ, ಹಾಗಾದ್ರೆ ನಡಿಯಮ್ಮ. ಹೋಗ್ತಾ ತಿನ್ನಲು ಯಾವ್ದಾದ್ರು ಹೋಟೆಲ್ ಅನ್ನ ತೆಗೆದುಕೊಂಡು ಹೋಗೋಣ. ನಡಿಯಮ್ಮ. ಜೀವನ ಅನ್ನೋದು ಒಂದು ತಿರುಗೋ ಚಕ್ರ ಇದೆ. ತಿರುಗ್ತಾ ಇರೋ ಚಕ್ರದಲ್ಲಿ ಇವತ್ತು ನಾವು ಕೆಳಗಡೆ ಇದ್ದೀವಿ, ನೀವು ಮೇಲ್ಗಡೆ ಇದ್ದೀವಿ. ಅದೇ ಚಕ್ರ ಇನ್ನೊಂದು ಉರುಳಿದಾಗ ನಾವು ಮೇಲಿದ್ದು ನೀವು ಕೆಳಗಡೆ ಇರ್ತೀರ ಅನ್ನೋದನ್ನ ಮಾತ್ರ ಮರೆಯೋದಕ್ಕೆ ಹೋಗ್ಬೇಡಿ. ಹೊಟ್ಟೆಗಿಟ್ಟಿದ್ರು ದಿಮಾಗ್ ಮಾತ್ರ ಕಡಿಮೆ ಆಗ್ತಿಲ್ಲ. ಸ್ವಾಭಿಮಾನ ಯಾರಪ್ಪನ ಮನೆ ಸೊತ್ತು ಅಲ್ಲ, ಪ್ರತಿಯೊಂದು ಜೀವಿಯ ಹಕ್ಕು ಅದು. ಹಕ್ಕು ನಿಂತಿತ್ತು ಗಂಡನ ಮೇಲೆ ಕೆತ್ತಂತೆ ಮಾಡುವುದೇ ಈ ಅವಿನಾಶರ ಕೆಲಸ. ನೀನಂತ ಹೇಳಿಗಳು ಅಂದ್ಕೊಂಡಿರೋದು ನಾನು ನನ್ನ ಮಕ್ಕಳು ಎಂದಿಗೂ ಯಾರ ಗುಲಾಮರು ಅಲ್ಲ. ಗುಲಾಮರಾಗಿರುವ ನಿನ್ನ ಮಕ್ಕಳು ಒಂದಿನ ತುತ್ತಿಗೋಸ್ಕರ ನನ್ನ ಮಕ್ಕಳು ನಿನ್ನಂತೆ ನೀತಿ ತಪ್ಪಿದ ನಾಯಿಗಳಲ್ಲ ಕಣ. ಅವರನ್ನ ನಾನು ಕರಳನ್ನೇ ಬತ್ತಿ ಮಾಡಿ ಕಣ್ಣೀರನ್ನ ಎಣ್ಣೆ ಮಾಡಿ ಅದರ ಜೋತಿಯ ಬೆಳಕಿನಲ್ಲಿ ಬೆಳೆಸಿದ್ದೀನಿ. ನೀನಪ್ಪಿಸಿದ ಜೋತಿಯಲ್ಲಿ ಕಾಯಿಸಿಕೊಳ್ಳುವ ಪರಮವೀರ ಈ ಅವಿನಾಶ. ಸಾರದಮ್ಮ, ಈಗಲೂ ನನ್ನ ಮಾತು ಕೇಳಿದ್ರೆ ನೀ ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ನೀನು ಹೇಳೋ ಮಾತು ನ್ಯಾಯಸಮ್ಮತವಾಗಿದ್ರೆ ಖಂಡಿತವಾಗ್ಲೂ ಕೇಳ್ತೀನಿ. ಸಾರದಮ್ಮ, ದಿನೇ ದಿನೇ ನನ್ನ ಕನಸಿನ ಮನಸ್ಸಿನ ಅಂದ ಚಂದದಲ್ಲಿ ದಿನೇ ದಿನೇ ನನ್ನನ್ನು ನಿದ್ರೆ ಕೆಡಿಸುತ್ತಿರುವ ನಿನ್ನ ಮಗಳನ್ನು ಒಂದು ರಾತ್ರಿಯನ್ನು ಮಂಚಕ್ಕೆ ಕಳುಹಿಸು.
ಅವ್ರನ್ನ ಇದೇ ರೀತಿ ತಾನೇ ಹೇಳಿ ಮಾಡ್ತಿದ್ದೇನೆ. ನಮ್ಮ ಮಾತು ನಮ್ಮನಿಗೆ ಸರಿಯಾಗಿ ನಾನು ಹೇಳಲಿಲ್ವೇನು? ಒಳ್ಳೆ ಮಾತನ್ನ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಟೋಗು. ಇಲ್ಲ ಅಂದ್ರೆ ಬಾಳೆ ಮುಂದೆ ಕುರಿನ ಕಡೆ ಹಾಗೆ ನಿನ್ನನ್ನ ಕೊಂದು ನಿನ್ನ ರಕ್ತನ ಕಟ ಕಟ ಅಂತ ಕುಡಿದ್ಬಿಡ್ತೀನಿ. ಮೇಲಿಲ್ ಬಿದ್ದಿದ್ರು ದಿಮಾಗ್ ಮಾತ್ರ ಕಡಿಮೆ ಆಗಿಲ್ಲ. ನಾನೇನು ಅನುಭವಿಸೋದು? ನಮ್ಮಂತ ಹೆಣ್ಣು ಮಕ್ಕಳಿಗೆ ಈ ಸಮಾಜದಲ್ಲಿ ನೀನು ಕೊಟ್ಟ ಉಡುಗೊರೆ ಇದೆ ಏನು? ಬಲೆ ಬಲೆ ಸಾರಮ್ಮ, ನಿನ್ನ ಸ್ವಾಭಿಮಾನದ ಮುಂದೆ ನಾನು ಶರಣಾಗಿದ್ದೇನೆ. ನಿನ್ನ ನೆನೆದರೆ ರಾಣಿ ಅಬ್ಬಕ್ಕಾದೇವಿ, ಕಿತ್ತೂರು ರಾಣಿ ಚೆನ್ನಮ್ಮ, ಹೊರಕ್ಕೆ ಓಬವ್ವ ಇವರೆಲ್ಲ ಬಂದಿದ್ರು ಅನ್ನೋದಕ್ಕೆ ಸಾಕ್ಷಿ ಇದೆ. ಯಾಕೆ ಸಾರಮ್ಮ ಬರ್ತೀರ? ಹೆಣ್ಣನ್ನ ಆದಿಶಕ್ತಿ ಅಂತ ಸೀತಾ, ಸಾವಿತ್ರಿ, ಮಂಡೋದರಿ, ದ್ರೌಪದಿ ಇಂಥ ಮಹಾಪತಿರತ್ನ ಹುಟ್ಟಿರೋ ಈ ನಾಟಲ್ಲಿ ನಮ್ಮಂತ ಹೆಣ್ಣುಗಳಿಗೆ ಬೆಲೆನೇ ಇಲ್ಲದೆ ಇರೋ ಹಾಗಾಗಿದೆ. ತಾಯಿ ಪಕ್ಕಕ್ಕೆ ಮಲಗಿ ತಮ್ಮನಿಗೆ ಜನ್ಮ ಕೊಡುವಂತ ಇಂಥ ನೀಚ ಗಂಡಸರು ತುಂಬಿಕೊಂಡಿರೋ ಈ ಸಮಾಜದಲ್ಲಿ ನಾನು ನನ್ನ ಮಕ್ಕಳು ಹೇಗಪ್ಪ ಬಾಳೋದು? ಹೇಗೆ ಬಾಳೋದು? ನನ್ನ ಮಕ್ಕಳಿಗೆ ಮುಂದೇನು ಗತಿ? ನಾನೇನ್ ಮಾಡ್ಲಿ? ನಾನೇನ್ ಮಾಡ್ಲಿ? ಇಲ್ಲ, ಯಾವ ಸುಖಕ್ಕೋಸ್ಕರ ನಾನು ಯೋಚನೆ ಮಾಡಿ ದುಃಖಿಸಿದ ಮಾತ್ರಕ್ಕೆ ಬಂದ ಕಷ್ಟಗಳು ಪರಿಹಾರ ಆಗುತ್ತೇನಮ್ಮ. ಬಂದಿದ್ದನ್ನ ಧೈರ್ಯದಿಂದ ಎದುರಿಸ್ಬೇಕಮ್ಮ. ನಿಮ್ಮ ಹತ್ರ ಒಂದು ನಯ ಪೈಸಾ ಇರಲಿಲ್ಲ. ಮತ್ತೆ ಈ ತಿಂಡಿ ಎಲ್ಲ ಎಲ್ಲಿಂದ ತಗೊಂಡ್ಬಂದ್ರಿ? ಸುಳ್ಳು ಹೇಳಲ್ಲ ಮಗಳು. ಯಾಕೆಂದ್ರೆ ನೀನು ನನ್ನ ಮಗಳು. ಸುಳ್ಳು ಹೇಳೋ ರೀತಿಯಲ್ಲಿ ನಾನು ನಿನ್ನನ್ನು ಬೆಳೆಸಲಿಲ್ಲ. ಮತ್ತೆ ನಿಮ್ಮ ಹತ್ರ ₹1 ಸಹ ಇರಲಿಲ್ಲ. ಅಷ್ಟನ್ನೆಲ್ಲ ತಿಂಡಿ ತಗೊಂಡು ಬಂದಿದ್ದೀರಲ್ಲ, ಎಲ್ಲಿಂದ ತಗೊಂಡು ಬಂದ್ರಿ? ಇಲ್ಲ, ನನ್ನ ಮಕ್ಕಳು ದಾರಿಯಲ್ಲಿ ಭಿಕ್ಷೆ ಬೇಡಿದ್ರು. ಇಲ್ಲ, ನೀ ಸುಳ್ಳು ಹೇಳ್ತಾ ಇದ್ದೀರ. ನಿಜ ನಿಜ ಹೇಳಿ. ಅಯ್ಯೋ ದೇವರೇ, ಕೆಟ್ಟೋಯ್ತು. ಅಯ್ಯೋ ಪರಮಾತ್ಮ, ನಾನೇನ್ ಮಾಡ್ಲಿ? ನನಗೇನು ಆಗಲ್ಲ. ನೀನ್ ಸುಮ್ನೆ ಇರು. ಹಣ್ಣು ಕಣ್ಕೊಳ್ತಲ್ಲ ಕಣ್ಕೊಳ್ದು ಮಾಡಪ್ಪ.
ಅಮ್ಮ ಬರ್ಲಿ, ಅಮ್ಮ ನೀರ್ ತರ್ಲಿ, ಎಲ್ರೂ ಸೇರಿ ಊಟ ಮಾಡೋಣ. ಊಟ ಕೊಡೆ. ಉಪವಾಸ ಸಾಯುವುದಕ್ಕಿಂತ ಭಿಕ್ಷೆ ಬೇಡದೆ ವಾಸಿ ಅಲ್ವೇನಮ್ಮ. ಅಮ್ಮ ಇವತ್ತು ತಂದಿದ ಅನ್ನನೂ ಚೆಲ್ಲೆ, ಇವತ್ತು ನಮ್ಮ ಹೊಟ್ಟೆಗೆ ತಣ್ಣೀರ ಬಟ್ಟೆನೆ ಗತಿ ಅಮ್ಮ, ತಣ್ಣೀರ ಬಟ್ಟೆನೆ. ನಾನು ಬದುಕಿರೋವರೆಗೂ ನೀವು ಯಾರು ಭಿಕ್ಷೆ ತಿನ್ಬೇಡಿ. ಏನಾದ್ರೂ ಮಾಡ್ತೀವಿ ನೀವು ಮಾತ್ರ ನಾನು ಬರೋದ್ರ ಕೈಲಿ ಹೋಗ್ಬಿಟ್ಟು ರಾಣಿ ನೀ ಜಾಣಲು ಯಾರೋ ಹೊರಗಡೆ ಹೋಗ್ಬೇಡಿ. ಸತೀಶ ಅಮ್ಮ ಬೇಡಮ್ಮ, ಅಮ್ಮ ಅಮ್ಮ ಬೇಡಮ್ಮ, ನಾನು ಬಿಟ್ಟು ಹೋಗ್ಬೇಡಮ್ಮ. ಅಮ್ಮ ಒಬ್ಬಳೇ ಎಲ್ಲೂ ಹೋಗ್ಬೇಡಮ್ಮ. ಅಮ್ಮ ಅಯ್ಯೋ ದೇವ್ರೇ, ಏನಪ್ಪ ನಿನ್ನ ಲೀಲೆ, ನಮ್ಮನೆ ಯಾಕಪ್ಪ ಇಂಥ ಕರ್ಕೊಂಡು ಮಾಡ್ತಾ ಇದೀಯಾ? ಯಾಕಣ್ಣ ನಾವು ಬಡವರ ಹುಟ್ಟೋದೇ ತಪ್ಪ. ಬಡವರಿಗೆ ಯಾರಾದ್ರಿಗೆ ನಾವು ಕೇಳ್ಕೊಂಬಂದು ಹಣೆ ಬರೋದೇ ಹೀಗಣ್ಣ. ಅಮ್ಮ ಅನ್ನ ತರಕಾರಿ ಸ್ವಲ್ಪ ಹೊತ್ತು ತಡ್ಕೊಳ್ಳಿ. ಅಪ್ಪ ಎಡಬಾರ ಒತ್ತಿ ಒತ್ತಿ ಸಾಕಾಗೋಯ್ತು ರಾಮ. ಮಾಡ್ತಾ ಇದ್ರೆ ಗೊತ್ತಾಗ್ಬಿಟ್ಟಾಗ ಸುಮ್ಮನೆ ಸಿಕ್ಕೋದು ಇಲ್ವೋ? ನನ್ನ ಮಗನೇ ತಿಂಡಿ ಮಾಡ್ಬೇಕು. ಅವತ್ತು ಜೂಡಿದಾನ ಹಾಕೊಂಡು ನೆನೆಸಿದ ಡ್ಯಾಮ್ ಅತ್ತೆ ಹೇಳೋದು, ಅತ್ತೆ ಒಂದ್ಕಾಲ ಸೊಸೆ ಒಂದ್ಕಾಲ, ಈಗ ನನ್ನ ಕಾಲ. ಅಯ್ಯೋ ಶಿವನೇ, ಒಂದು ಹೆಣ್ಣ ಮದುವೆ ಏನೇನು ಕೆಲಸ ಮಾಡ್ಬೇಕು ದೇವ್ರಿಗೆ ಗೊತ್ತಪ್ಪ. ನೋಡೋ ಸೀದಾ ಬರ್ತಾಯಿದ್ದಾರ ಮಗ ವಿಧವೇತೆ ತಾಳ್ನಾರ್ದ ಹುಡುಗಿ ಬೇಕಿನ್ನುವೆ ನೋಡು. ಅವ್ರು ಗೊತ್ತಾಗಬೇಕಾಯ್ತ, ಅವ್ರು ಬರೋ ಲಕ್ಷಣವೇ ಕಾಣ್ತಾ ಇಲ್ವಲ್ಲ ಚುರುಮತಿ. ಯಾಕೋ ಬರ್ದ ನಿಜ ಕೊಡೋ ಸಿಗರೇಟ್ ಐತಿಸಿ ಅದೇ ಕೊಡೋ.
ಸಿಗರೇಟ್ ನಂದು ಮಜಾ ಮಾಡ್ದೆ ಇನ್ನೇನ್ ಮಾಡಿ ಯಾರು ಬಳ ಜೀವ ಕಣ ನಿನ್ ಮೈ ಮೇಲೆ ಲಾರಿ ಕೊಟ್ಟಲ್ಲ ನಿನ್ ಇಷ್ಟು ಮಾಡ್ತಾರೆ ಅದೇ ಆ ಬಳಿಯಲ್ಲಿ ನೀನು ಈ ಚುರುಕು ಮತಿಯ ಮದುವೆ ಆಯ್ತೀನಿ ಎಂದು ಪತಿ ಏನಾಯ್ತು ಇವ್ರಿಗೆ? ಈಗಾಗ ಕೇಳ್ತಿಯಲ್ಲ ಏನಾಯ್ತು ಅಂತ. ನೆನ್ನೆ ಇಷ್ಟೊತ್ತ ನೀನ್ ಮಳೂರ್ತವರೆಗೆ ಗಾಡಿ ಕಟ್ಕೋದ್ನ ಅವನ್ ಮನಾಳಾದ ನಿಮ್ಗೆ ಕ್ಯಾನ ಹೋಯ್ತಾದ್ರು ನಿಂದೆ ನಿಂದೆ ಎಡ್ಬೋರ್ ಬೆಟ್ ಬೇಕಾಯ್ತು ಬೆಳಗೋಲ್ ಬೆಟ್ ಬಿಟ್ಟ ನೋಡಿ ಇಂಚ ಲಾರಿ ಇಟ್ಟ ನೋಡು ಅವ್ನ ಬಾಡಿ ಮೇಲೆಲ್ಲ ಲಾರಿ ಒತ್ತಿ ಅವನಿಗೆ ಒಂದೆಲ್ಲ ಈಗ ಚಳಿ ಜಾಸ್ತಿ ಕತ್ತಲ್ ಕುಪ್ಪ ಏನು ಈಟು ಅದಾಗ ಅದೇ ಏರ್ತದೆ ಬಟ್ಟೆ ಸೀಲು ಅಷ್ಟೇ ಗೊತ್ತಾಗಿದೆಯಪ್ಪ ಹೇಳ್ತೀನಿ ನಿಧಾನ ಸಿಗರೇಟ್ ಹಚ್ಕೊಂಡ ಬಾಯಿಗೆ ಹೊಗೆ ಬಿಡ್ತಾ ಇದ್ದ ಆ ಸಿಡಿ ಬೀಳೋಯ್ತ ಈ ಕಡೆ ಏನು ನೋಡ ನಾನು ಕೆಡ್ತೀನಿ ಇಲ್ಲೇ ಸಾಯ್ತಾ ಹೋಗೋ ಶೀಲಾ ಇನ್ಮೇಲೆ ನೀನುಂಟು ಅವನುಂಟು ನಾ ಇನ್ ಬರ್ತೀನಿ ನಾನು ಇಷ್ಟು ದಿನ ನಿನ್ ಜೊತೆ ಏನೇನೋ ಮಾತಾಡಿ ತಪ್ಪಾಗಿ ನಡ್ಕೊಂಡ್ಬಿಟ್ಟೆ ಆಯ್ತಾ ನಿನ್ ಮನ್ಸಲ್ಲಿ ಇಲ್ದೇ ಆಸೆ ಎಲ್ಲ ಹುಟ್ಟಾಕ್ಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಆಯ್ತಾ ಅವೆಲ್ಲ ಪರವಾಗಿಲ್ಲ ಬಿಡು ಶೀಲಾ ಒಂದ್ ಹೆಣ್ಣು ಅಂದ್ಮೇಲೆ ಅದು ಇದ್ದಿಯದೆ ಇವತ್ತು ನನ್ ಮೇಲೆ ನಾಳೆ ಅವನ ಮೇಲೆ ಇನ್ಮೇಲೆ ನೀನು ಅವನು ಜೋಡಿಯಾಗಿ ದೇವಸ್ಥಾನದಲ್ಲಿ ತಾಳಿ ಕಟ್ಕೊಂಡು 3 ದಿವಸದೊಳಗೆ 3 ತಿಂಗಳು ಆಗೋಗ್ಬೇಕು ಅಷ್ಟೊಂದು ಅರ್ಜೆಂಟಾಗಿ ಯಾಕೆ ಹೋಗ್ತೀಯಾ ನೋಡು ಈಗ ತಿರುಪತಿನೇ ಮದ್ವೆ ಆಗ್ತೀನಿ ಹಾ ಆವಾಗ ಸೈಡಲ್ಲಿ ನೀನು ಬರ್ತಾ ಇರು ಡಬ್ಬಲ್ ಕೆಲಸ ಮಾಡೋದು ಬರುದೇ ಇಲ್ಲ ನಾನು ನಮ್ಮ ಕೈ ಹಿಡ್ಕೊಂಡೇ ಇದೆಯಾ ಎಲ್ಲ ಹಿಡ್ಕೊಂಡಿದ್ದೀನಲ್ಲ ಇನ್ಯಾಕ್ತಿ ಮದುವೆ ಆಗ್ತೀಯೇನೆ ಕಣ್ಮುದವೆ ನಿನ್
ಏನು ಅದು? ನೋಡಿ ಹಿಡ್ಕೋ. ಏನು ಇದು? ಏನಕ್ಕ ಮಾಡ್ದೆ ಇವೆಲ್ಲ? ನೀನೇ ಬಳಂಗು ಅಂದ್ರೆ ನಾನು ನಿಂತ ದೊಡ್ಡ ಬಳಂಗುಸಿಲ್ಲ. ನೀನೇ ಛತ್ರಿ ಅಂದ್ರೆ ನಾನು ನಿನ್ನಿಂದ ದೊಡ್ಡ ಛತ್ರಿ. ನಾನು ಬಿಟ್ಟು ನೀನು ಪಿ ಪತಿಯ ನಮ್ಮೂರ್ ದೇವಸ್ಥಾನಕ್ಕೆ ಹೋಗಿ ಮದುವೆ ಆಗೋಣ ಬಾಸಿಲ್ಲ. ನಮಗೆ ಯಾರಿದ್ದಾರೆ ದಿಕ್ಕು? ಏನ್ ಮಾಡ್ಲಿ ನಾನು? ನನಗೇನ್ ಮಾಡ್ಬೇಕು ಅನ್ನೋ ದಿಕ್ಕೆ ತೋಚ್ತಾ ಇಲ್ಲ. ಶಾರದಾ, ಏ ಶಾರದಾ, ಕೊನೆಗೂ ನನ್ನ ಮಕ್ಕಳನ್ನ ಭಿಕ್ಷೆ ಎತ್ತಲ್ ಮಾಡಿಬಿಟ್ಟಿ. ಶಾರದಾ, ನನ್ನ ಮಕ್ಕಳನ್ನ ಭಿಕ್ಷೆ ಎತ್ತಲ್ ಮಾಡಿಬಿಟ್ಟೆ.
ಆಗೋದಿಲ್ಲ. ನನ್ನ ಹತ್ರ ಮಾತಾಡ್ದ ನನ್ನ ಹೌದಲ್ಲ, ಈ ಜಗತ್ತಿನಲ್ಲಿ ಈ ರೀತಿ ವೇದನೆಗಳನ್ನು ಅನುಭವಿಸಿ ನಾನು ಬಾಳಲಿಕ್ಕಿಂತ ನಾನು ನಿಮ್ಮ ಹತ್ರನೇ ಬಂದ್ಬಿಟ್ಟೆ. ಒಂದು ವೇಳೆ ನಾನೇನಾದ್ರೂ ನಿಮ್ ಜೊತೆ ಬಂದ್ರೆ ನನ್ನ ಮಕ್ಕಳು ಅನಾಥರಾಗೋಗ್ ಬಿಡ್ತಾರೆ ಅಂದ್ರೆ ಇಲ್ಲ, ನನ್ನ ಮಕ್ಕಳನ್ನ ಬಿಟ್ಟು ನಾನು ಬರಲ್ಲ. ಅವರನ್ನ ನಾನು ಅನಾಥರನ್ನು ಮಾಡಲ್ಲ. ಅಯ್ಯೋ ಹುಚ್ಚಿ, ನಮ್ಮ ಮಕ್ಕಳಿಗೆ ಈ ಭೂಮಿ ಮೇಲೆ ಏನೇ ಇದೆ, ಯಾವ ಸುಖಕ್ಕೋಸ್ಕರ ಭೂಮಿ ಮೇಲೆ ಬದುಕಬೇಕು ಸಾರ್ಥ, ಭೂಮಿ ಮೇಲೆ ಬದುಕಬೇಕು. ನಿಮ್ಮ ಮಾತು ನಿಜ. ಈ ಪ್ರಪಂಚದಲ್ಲಿ ನಮಗೆ ಯಾರು ಇಲ್ಲ ಅಂದ್ರೆ ಯಾರು ಇಲ್ಲ. ಈ ಜಗತ್ತೇ ನಮಗೆ ಕತ್ತಲಾಗೋಯ್ತಂತೆ. ಎಲ್ಲಿ ನೋಡಿದ್ರು ಬರೀ ಸುತ್ತಮುತ್ತಲ ಬರೀ ಕಾರ್ಗತ್ತಲೆ ತುಂಬಿಕೊಂಡಿದೆ. ಯಾರು ಇಲ್ಲ, ಯಾರು ಇಲ್ಲ. ಅದಕ್ಕೆ ಸಾಲ ಹೇಳೋದು, ಈಗ ನಿಮ್ಗೆ ದಾರಿ ಒಂದೇ. ನೀವು ನನ್ನ ಹತ್ರ ಬರೋದು ಸಾರ್ಥ, ನೀವು ನನ್ನ ಹತ್ರ ಬರೋದು. ಹೌದು, ನೀವು ಹೇಳ್ತಾರೆ ಮಾತು ಸತ್ಯ. ಆತ್ಮಹತ್ಯೆ ಒಂದೇ ನಮಗೆ ಉಳಿದಿರೋದ. ನನ್ನ ಮಕ್ಕಳು ನಾನು ಇಲ್ಲಿ ಕಷ್ಟಪಟ್ಟು ಈ ರೀತಿ ಎಲ್ಲ ಜೀವನ ಮಾಡೋದ್ರ ಬದಲು ನಾವು ನಿಮ್ಮ ಹತ್ರನೇ ಬರ್ತೀವಿ ಅಂದ್ರೆ ಆದ್ರೆ ನಾನು ಏನ್ ಮಾಡ್ಲಿ ಅಂದ್ರೆ ವಿಷ ತಗೊಳ್ಳೋದಕ್ಕೂ ನನ್ನ ಹತ್ರ ₹1 ಇಲ್ವಲ್ಲ. ನಾನು ಏನ್ ಮಾಡ್ಲಿ ನಾನು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಅದು ಸಾರ್ಥ, ನಿನ್ನ ಕೊರಳಲ್ಲಿರುವುದು ನಾ ಕರಿಮನೆಯಿಂದ ಕಟ್ಟಿದ ತಾಳಿ. ಅದನ್ನೇ ಕೇಳು, ಅದನ್ನೇ ಮಾಡು.